ಪ್ಲಾಸ್ಟಿಕ್ ಸರ್ಜರಿ ಎಲ್ಲಿ ಯಾವ ಚಿಕಿತ್ಸೆ ಮಾಡೋದು ಕನ್ಫ್ಯೂಷನ್ ಎಲ್ಲಿದೆ. ಬೇಸಿಕ್ಲಿ ಇದನ್ನ ಸುಲಭ ಮಾಡ್ಬೇಕಂತ ಹೇಳಿದ್ರೆ 5 Ds ಅಂತ ಹೇಳ್ತೀವಿ. ಒಂದು ಡಿಫೆಕ್ಟ್, ಎರಡನೇದು ಡಿಫಾರ್ಮಿಟಿ, ಮೂರನೇದು ಡಿಸ್ಫಂಕ್ಷನ್, ನಾಲ್ಕನೇದು ಡಿಸೇಬಿಲಿಟಿ, ಐದನೇದು ಡಿಸ್ಫಿಗರ್ಮೆಂಟ್. ಈಗ ಈ 5 ಫಸ್ಟ್ ಡಿಫೆಕ್ಟ್ ಅಂತ ಹೇಳಿದ್ರೆ ಆ ದೇಹದ ಒಂದು ಭಾಗದಲ್ಲಿ ಒಂದು ನಮ್ಮ ಅಂಗಾಂಶಗಳು ಕಳೆದು ಹೋಗೋದು. ಅದು ಇನ್ಫೆಕ್ಷನ್ ಇಂದ ಆಗಿರ್ಲಿ, ಆಕ್ಸಿಡೆಂಟ್ ಇಂದ ಆಗಿರ್ಲಿ, ಕ್ಯಾನ್ಸರ್ ಇಂದ ಆಗಿರ್ಲಿ, ಬೇರೆ ಯಾವ್ದು ಕಾರಣದಿಂದಲೂ ಅಲ್ಲಿ ಒಂದು ಮಾಂಸಖಂಡ ಇಲ್ಲ ಅಂತ ಹೇಳಿದ್ರೆ ಅದನ್ನ ಸರಿಪಡಿಸ್ಕೊಳ್ಳೋದು ಪ್ಲಾಸ್ಟಿಕ್ ಸರ್ಜರಿಯಿಂದ ಆಗತ್ತೆ. ಇನ್ನೊಂದು ಡಿಫಾರ್ಮಿಟಿ ಅಂತ ಹೇಳಿದ್ರೆ ಕೈ ಕಾಲು ಮುಖ ಎಲ್ಲ ಸರಿ ಆಗತ್ತೆ, ಬಟ್ ಅದು ನಾರ್ಮಲ್ ಆಗಿ ಕಾಣಲ್ಲ. ಈಗ ಫಾರ್ ಎಕ್ಸಾಂಪಲ್ ಹುಟ್ಟಿದ ಮಗುಗೆ ಒಂದು ಸೀಳು ತುಟಿ ಅಂತ ಹೇಳ್ತೇವೆ. ತುಟಿ ಇದೆ ಬಟ್ ಅದು ಸೀಳಾಗಿದೆ. ಓಕೆ, ಅದು ಕ್ಲೆಫ್ಟ್ ಲಿಪ್ ಅಂತ ಹೇಳ್ತೇವೆ. ಸೊ ಅದನ್ನ ಸರಿಪಡಿಸೋದು ಡಿಫಾರ್ಮಿಟಿ ಕರೆಕ್ಷನ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಡಿಸೇಬಿಲಿಟಿ ಅಂತ ಹೇಳಿದ್ರೆ ಮನುಷ್ಯನ ಯಾವುದೋ ಒಂದು ಸ್ಥಿತಿಯಿಂದ ಆ ಕೆಲಸವನ್ನು ಮಾಡಕ್ಕೆ ಆಗಲ್ಲ. ಸೊ ಅದನ್ನ ನಾವು ಸರಿಪಡಿಸ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಒಬ್ಬನು 20 ವರ್ಷದ ಯುವಕ ಆಕ್ಸಿಡೆಂಟ್ ಅಲ್ಲಿ ಕೈ ಬಡಿಸ್ಕೊಂಡು ಕೈಯನ್ನು ಯೂಸ್ ಮಾಡ್ಲಿಕ್ಕೆ ಆಗ್ಲಾರ್ದೆ, ನರಗಳ ಏಟಾಗಿ ಕೈ ಯೂಸ್ ಮಾಡಕ್ ಆಗ್ಲಾರ್ದನ್ನ ನಾವು ಬ್ರೇಕಿಯಲ್ ಪ್ಲೆಕ್ಸಿಸ್ ಸರ್ಜರಿ ಅಂತ ಹೇಳ್ತೀವಿ. ಆ ಮೂಲಕ ಕೈಯನ್ನ ಮೊದಲಿನ ತರ ಯೂಸ್ ಮಾಡೋದನ್ನ ಡಿಸೇಬಿಲಿಟಿ ಕರೆಕ್ಷನ್ ಅಂತ ಹೇಳ್ತೀವಿ. ಇನ್ನೊಂದು ಡಿಸೇಬಿಲಿಟಿ ಎಕ್ಸಾಂಪಲ್ ಕೊಡ್ಬೇಕಂತ ಹೇಳಿದ್ರೆ, ಈಗ ಕೆಲಸ ಮಾಡುವಾಗ ಕೈ ಬರಳು ಕಟ್ಟಾಗತ್ತೆ, ಹೆಬ್ಬೆಟ್ಟುಗಳು ಕಟ್ಟಾಗ್ತದೆ. ಆ ಹೆಬ್ಬೆಟ್ಟನ್ನು ಒಂದು ನಿರ್ದಿಷ್ಟ ಟೈಮ್ ಒಳಗಡೆ ತಗೊಂಡ್ಬಂದ್ರೆ ಅದನ್ನ ಮರುಜೋಡಣೆ ಮಾಡಬಹುದು. ಓಕೆನಾ? ಇದು ಡಿಸ್ಫಂಕ್ಷನ್ ಅಂಡ್ ಡಿಸೇಬಿಲಿಟಿ. ಈಗ ಬಂದು ಡಿಸ್ಫಿಗರ್ಮೆಂಟ್. ಯಾವುದೇ ಕಾರಣದಿಂದಾಗಿ ಮುಖದ ಮೇಲೆ ಅಥವಾ ನಿಮ್ಮ ದೇಹದ ಮೇಲೆ ಚುಕ್ಕೆಗಳಿರ್ಲಿ, ಯಾವುದು ಸ್ಕಾರ್ ಅಂತ ಹೇಳ್ತೀವಿ, ಅವಂತವು ಆದ್ರೆ ಅದನ್ನ ಸರಿಪಡಿಸುವುದು ಡಿಸ್ಫಿಗರ್ಮೆಂಟ್ ಕರೆಕ್ಷನ್ ಅಂತ ಹೇಳಿ. ಸೊ ಸುಲಭವಾಗಿ ಡಿಫೆಕ್ಟ್, ಡಿಫಾರ್ಮಿಟಿ, ಡಿಸ್ಫಂಕ್ಷನ್, ಡಿಸೇಬಿಲಿಟಿ ಹಾಗೂ ಡಿಸ್ಫಿಗರ್ಮೆಂಟ್ ಇದನ್ನ ಕರೆಕ್ಟ್ ಮಾಡೋದು ಪ್ಲಾಸ್ಟಿಕ್ ಸರ್ಜರಿಯಿಂದ ಕೆಲಸ ಈಸಿ ಆಗತ್ತೆ. ಹೌದಾ? ಇದನ್ನ ಹೇಳ್ಬಹುದು, ಆ ಡಾಕ್ಟರ್ ಈ ಡಾಕ್ಟರ್ ಮಾಡ್ತಾರೆ ಅಂತ ಹೇಳ್ಬಹುದು. ಕೆಲವು ENT ಡಾಕ್ಟರ್ಗಳು ಮಾಡ್ತಾರೆ, ಕೆಲವು ದಂತ ಡಾಕ್ಟರ್ಗಳು ಮಾಡ್ತಾರೆ. ಬಟ್ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಸ್ಪೆಷಲೈಸ್ ಟ್ರೈನಿಂಗ್ ಆಗಿರುತ್ತೆ. ಅದರಿಂದಾಗಿ ನಿಮ್ಗೆ ಉತ್ತಮ ರಿಸಲ್ಟ್ ಸಿಗಬಹುದು, ಚಾನ್ಸಸ್ ತುಂಬಾ ಅಧಿಕವಾಗುತ್ತೆ.